ನೋಡೋಣ. ವೀರಶೈವ ಲಿಂಗಾಯತರಿಗೆ ಭಾರತೀಯ ಜನತಾ ಪಾರ್ಟಿ ಅನ್ಯಾಯ ಮಾಡಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಮಾಡಿದೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ, ವಿಜೇಂದ್ರ ಅಧ್ಯಕ್ಷ ಆಗಿದ್ದಾರೆ. ಹಾಗಾಗಿ ಪಕ್ಷ ನಮಗೇನು ಅನ್ಯಾಯ ಮಾಡಿಲ್ಲ. ಇವತ್ತೇನಾಗಿದೆ, ವೀರಶೈವ ಲಿಂಗಾಯತನ ಒಡೆಯತಕ್ಕಂಥ ಪ್ರಯತ್ನವನ್ನ ಕೆಲವು ದುಷ್ಟ ಶಕ್ತಿಗಳು ಮಾಡ್ತಾ ಇದಾರೆ. ಅದಕ್ಕೋಸ್ಕರ ನಾವು ಪೂರ್ವ ಸಭೆಗಳು ಮಾಡ್ತಾ ಇದೀವಿ. ಸಮಾವೇಶ ಮಹಾಸಂಗಮ ದಿನಾಂಕ ನಿಗದಿ ಮಾಡಿಲ್ಲ, ಮಾಡ್ತೀವಿ. ಅಣ್ಣ, ಈಗ ದಯಮಾಡಿ ಅರ್ಥ ಮಾಡ್ಕೊಳ್ರಿ. ನಾವು ಏನು ಬೆಳಗ್ಗೆಯಿಂದ ಡಾಬಾ ಹಾಸ್ಪಿಟಲ್ ಸಭೆ ಮಾಡ್ತೀವಿ, ಇವತ್ತು ಇಲ್ಲಿ ಮಾಡ್ತೀವಿ, ನಾಳೆ ದಾವಣಗೆರೆಯಲ್ಲಿ ಮಾಡ್ತೀವಿ, ಬೆಂಗಳೂರು ಮಾಡ್ತೀವಿ. ಉದ್ದೇಶ ಸಮಾಜದ ಮುಖಂಡರುಗಳನ್ನ, ಸಮಾಜದ ಬಂಧುಗಳನ್ನ, ಮಹಿಳೆಯರು ಸೇರಿಸಿ ಒಂದುಗೂಡಬೇಕಂತೇಳಿ ಒಳಪಂಗಡದ ಇಂದ ಸಭೆ ಮಾಡ್ತೀವಿ. ಅಂತಿಮವಾಗಿ ಸಮಾವೇಶಕ್ಕೆ ನಾಡಿನ ಮಠಾಧೀಶರು, ಹಾಲಿ ಮಾಜಿ ಎಲ್ಲರೂ ಕರಿತೀವಿ. ಅಣ್ಣ, ಆಹ್ವಾನ ಮಾಡಿಲ್ಲ, ಕಟ್ಟಿದ ಅಣ್ಣ ಆಹ್ವಾನ ಮಾಡಿಲ್ಲ ಅಣ್ಣ. ಸಮಾಜ ಅಷ್ಟೇ. ಇಲ್ಲಿ ನೋಡಿ, ಜಿಲ್ಲಾಧ್ಯಕ್ಷ ಇದಾರೆ ಅಣ್ಣ, ಒಂದ್ ನಿಮಿಷ. ಜಿಲ್ಲಾಧ್ಯಕ್ಷ ಇದಾರೆ, ತಾಲೂಕು ಅಧ್ಯಕ್ಷರು ಇದಾರೆ, ಬ್ಯಾಂಕ್ ಅಧ್ಯಕ್ಷರು ಇದಾರೆ, ಸದಸ್ಯರು, ನಿರ್ದೇಶಕರುಗಳು ಇದಾರೆ, ಮುಖಂಡರುಗಳು ಇದಾರೆ, ಮಹಿಳೆಯರು ಇದಾರೆ. ನಾವು ಅಂತಿಮವಾಗಿ ಮಠಾಧೀಶರನ್ನ, ಹಾಲಿ ಮಾಜಿಗಳು ಎಲ್ಲರೂ ಕರಿತೀವಿ. ಧನ್ಯವಾದಗಳು. ನೋಡೋಣ, ನನಗೆ ಯಾವುದು ಗೊತ್ತಿಲ್ಲ. ನನಗೆ ಇವತ್ತು ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ, ಆಯ್ತಾ, ಯಡಿಯೂರಪ್ಪನವ್ರ ಕೈ ಬಲಪಡಿಸ್ಬೇಕು. ಯಡಿಯೂರಪ್ಪನವ್ರು ಯಾವ ಸಭೆ ಮಾಡ್ರಿ, ನನ್ನ ಪರವಾಗಿ ಹೋಗ್ರಿ, ಬಣ ಮಾಡ್ರಿ ಅಂತ ಏನು ಹೇಳಿಲ್ಲ. ಹಾಗಾಗಿ ನಾವು ಇವತ್ತು ಯಡಿಯೂರಪ್ಪನ, ವಿಜಯೇಂದ್ರ ಅವರ ಕೈ ಬಲಪಡಿಸ್ಬೇಕು, ಈ ಸಮಾಜ ಸಂಘಟನೆ ಮಾಡಬೇಕು, ಹೊರಗೆ ಹೋಗಿರ್ತಕ್ಕಂಥ ಮಾತುಗಳು ಕರೆತರಬೇಕು. ಅದು ನಮ್ಮ ಉದ್ದೇಶ. ಧನ್ಯವಾದ. ಯಾರು ಹೇಳಿ ಅಣ್ಣ? ಯಡಿಯೂರಪ್ಪನವ್ರ ವಿರೋಧಿಗಳಿಲ್ಲ. ಯಡಿಯೂರಪ್ಪನವ್ರ ಅಜಾತ ಶತ್ರು. ಯಾರನ್ನ ಜನ ಈ ದಾರಿಗೆ ಹೋಗುವಲ್ಲ ಕೂಗಿದ್ರೆ ಅದಕ್ಕೆ ನೋಡ ಯಡಿಯೂರಪ್ಪನವ್ರ ತೂಕ ಕಡಿಮೆ ಆಗುತ್ತಾ? ಯಡಿಯೂರಪ್ಪ ಆನೆ ನಡೆದಿದ್ದ ದಾರಿ. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನೋಡಿದ್ರೆ ಹಳ್ಳಿ ಜನ ಮಾತಾಡ್ತಾರೆ. ಇದೇನಂತಾರಲ್ಲ, ಕೋಳಿ ಕೂಗುದ ಹಳ್ಳಿಗಳಿಲ್ಲ, ಹಾಡು ಮುಟ್ಟದ ಸೊಪ್ಪಿಲ್ಲ. ಹಂಗೆ ಯಡಿಯೂರಪ್ಪ ನೋಡಿರ್ತಕ್ಕಂಥ ಹಳ್ಳಿಗಳಿಲ್ಲ. ಅವರು ಅಭಿವೃದ್ಧಿ ಮಾಡಿದ್ರೆ ಎಲ್ಲ ಸಮಾಜಕ್ಕೂ ಅಭಿವೃದ್ಧಿ ಮಾಡಿದ್ದಾರೆ. ಥ್ಯಾಂಕ್ ಯು.